ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಕೂಡ ಧನ್ಯವಾದಗಳು. ಈ ಏಪ್ರಿಲ್ ಮಂತಲ್ಲಿ ಕುಂಭರಾಶಿಯವರಿಗೆ ಏನು ಬರ್ತಾ ಇದೆ, ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ. ಕುಂಭರಾಶಿಯವರಿಗೆ ಯಾವ ದೇವರ ಆಶೀರ್ವಾದ, ಅವ್ರ ಬ್ಲೆಸ್ಸಿಂಗ್ಸ್ ಏನು ಸಿಗ್ತಾ ಇದೆ ಅಂತ ನೋಡೋಣ. ಏಪ್ರಿಲ್ ತಿಂಗಳಲ್ಲಿ ಯಾವ ದೇವರ ಬ್ಲೆಸ್ಸಿಂಗ್ ಸಿಗ್ತಾ ಇದೆ ಮತ್ತು ಹೇಗಿದೆ ಅಂತ ಕೂಡ ನೋಡೋಣ. ಕುಂಭರಾಶಿ, ಭೂಮಿ ತಾಯಿಯ ಆಶೀರ್ವಾದ ಇದೆ, ತಾಯಿಯ ಆಶೀರ್ವಾದ ಇದೆ, ಕಲ್ಕಿ ದೇವರ ಆಶೀರ್ವಾದ ಇದೆ. ಈ ಕಲಿಯುಗಕ್ಕೆ ಏನು ಅವಶ್ಯಕತೆ ಇದೆ ಅಂತ ಅಂದರೆ ಕಲ್ಕಿ ರೂಪ. ಯಾಕೆ ಅಂದರೆ ನೀವು ಒಂದು ಸ್ಟ್ರಾಂಗ್ ಆಗಿ ಇಲ್ಲಿ ನಿಲ್ಲಬೇಕಾಗಿರುವಂಥದ್ದು. ಒಂದು ಆಸ್ತಿ ವಿಚಾರ ಆಗಿರ್ಬೋದು, ಪ್ರೀತಿ ವಿಚಾರ ಇರ್ಬೋದು, ಎಲ್ಲ ವಿಚಾರದಲ್ಲೂ ನೀವು ಇಲ್ಲಿ ಸ್ಟ್ರಾಂಗ್ ಆಗಿ ನಿಲ್ಲಬೇಕಾಗಿದೆ. ಮತ್ತು ಫೈನಾನ್ಷಿಯಲಿ ವಿಚಾರ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ನೀವು ಇಲ್ಲಿ ಯೋಚನೆ ಮಾಡಬೇಕು. ಫೈನಾನ್ಷಿಯಲಿ ವಿಚಾರವಾಗಿ ತುಂಬಾ ಇಲ್ಲಿ ಸ್ಟ್ರಾಂಗ್ ಆಗಿ ನೀವು ನಿಲ್ಲಬೇಕಾಗಿರುವಂಥದ್ದು. ಮತ್ತು ನಿಮ್ಮ ಗುಣ ಏನಂತ ಅಂದರೆ ಏನೇ ತಪ್ಪು ನಡೆದ್ರೂ ಕೂಡ ಅದನ್ನು ನೀವು ಅಲ್ಲಿ ಸ್ಟಾಪ್ ಮಾಡಲ್ಲ. ಯಾಕೆ ಅಂತ ಅಂದರೆ ಕುಂಭರಾಶಿಯವರು ತುಂಬ ಸ್ಟ್ರಾಂಗ್ ಆಗಿ ನಿಲ್ತಾರೆ. ಏನಂತ ಅಂದರೆ ಒಂದು ಅನ್ಯಾಯದ ವಿರುದ್ಧವಾಗಿಯೇ ಯಾವಾಗಲೂ ಕೂಡ ಅವರು ಮಾತಾಡೋದು. ಕುಂಭರಾಶಿಯವರು ಏನೇ ತಪ್ಪು ಮಾಡಿದರೆ ಅದನ್ನು ಅಲ್ಲೇ ಓಪನ್ನಾಗಿ ಹೇಳುವಂಥದ್ದು. ಅವ್ರಿಗೆ ಏನಾಗುತ್ತೆ, ಬೇರೆಯವ್ರಿಗೆ ಏನಾಗುತ್ತೆ ಅಂತ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವ್ರನ್ನ ಎಷ್ಟೇ ಏನೇ ಆಗಿದ್ರೂ ಕೂಡ ಅವರು ಸರಿನ ಸರಿ ಅಂತಲೇ ಹೇಳ್ತಾರೆ, ತಪ್ಪನ್ನು ತಪ್ಪು ಅಂತಲೇ ಅವ್ರು ಹೇಳ್ತಾರೆ. ಹಾಗಾಗಿ ಅಂಥ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿಗಳು ಅವರು ಈ ಮಂತಲ್ಲಿ ಆಗಿರ್ತಾರೆ. ಮತ್ತು ಭೂಮಿ ವಿಚಾರವಾಗಿ ಏನೋ ಖರೀದಿ ಮಾಡ್ತಾರೆ ಅಂತ ಕೂಡ ಇಲ್ಲಿದೆ. ಭೂಮಿ ವಿಚಾರವಾಗಿ ಖರೀದಿ ಮಾಡ್ತಾರೆ. ಆಸ್ತಿ ಮತ್ತು ಬೆಳೆಗಳು ಇದ್ರ ವಿಚಾರವಾಗಿ ತುಂಬಾ ಇದೆ. ಯಾಕಂದರೆ ಕುಂಭರಾಶಿಯವರು ತುಂಬ ಪ್ರಾಣಿ ಪಕ್ಷಿಗಳು ಮತ್ತು ಮನೆ, ಜಮೀನು ಈ ಥರ ತುಂಬ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರುವಂಥವ್ರು. ಭೂಮಿ ತಗೊಳ್ಬೇಕು ಮತ್ತು ಬೆಳೆನ ಬೆಳಬೇಕು, ತೋಟನ ಮಾಡಬೇಕು, ಈ ಥರ ಒಂದು ಮೈಂಡ್ ಕ್ಯಾರೆಕ್ಟರ್ ಇರುವಂಥ ವ್ಯಕ್ತಿಗಳು ಅವರು. ಹಂಗಾಗಿ ಈ ಮಂತಲ್ಲಿ ತುಂಬಾ ಭೂಮಿ ವಿಚಾರವಾಗಿ ಹೆಚ್ಚಿನ ಲಾಭಗಳನ್ನು ಪಡ್ಕೊಳ್ತೀರಾ. ತುಂಬಾ ಯಶಸ್ಸಿದೆ ಭೂಮಿ ವಿಚಾರದಲ್ಲಿ, ಬೆಳೆ ವಿಚಾರದಲ್ಲಿ. ಏನು ಬೆಳೆದಿರ್ತಾರೆ ಅದಕ್ಕೊಂದು ಒಳ್ಳೆ ಪ್ರತಿಫಲ ಕೂಡ ಸಿಗುತ್ತೆ. ಭೂಮಿನ ತಗೊಳ್ಬೇಕು ಅಂತ ಅಂದ್ಕೊಂಡಿರೋರು ಕೂಡ ಇಲ್ಲಿ ಭೂಮಿನ ತಗೊಳ್ತೀರಾ ಅಂತ ಬಂದಿರುವಂಥದ್ದು. ಮತ್ತು ಇಲ್ಲಿ ತುಂಬ ಸ್ಟ್ರಾಂಗ್ ಇದೆ. ಯಾಕಂದರೆ ತುಂಬ ಬ್ಲೆಸ್ಸಿಂಗ್ಸ್ ಇದೆ. ಕಲ್ಕಿಯವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲೆ ಇರೋದ್ರಿಂದ ತುಂಬ ಸ್ಟ್ರಾಂಗ್ ಆಗಿ ಇರುತ್ತೆ. ತುಂಬ ಪಾಸಿಟಿವ್ ಆಗಿ ಇರ್ತೀರಾ ಅಂತ ಇಲ್ಲಿ ಬಂದಿರುವಂಥದ್ದು. ಮತ್ತು ಹೇಗಿರುತ್ತೆ ಅಂತ ನೋಡೋಣ. ಕುಂಭರಾಶಿಯವರು ಅಕ್ವೇರಿಯಸ್ ಏಪ್ರಿಲ್ ತಿಂಗಳು ಹೇಗಿರುತ್ತೆ? ತುಂಬ ನೀವು ಏನು ಮಾಡ್ತೀರಾ ಅಂತ ಅಂದರೆ ತುಂಬ ನಿಮ್ಮನ್ನು ಮೋಸ ಮಾಡಿಬಿಡ್ಬೋದು. ಒಂದು ಏನಂತ ಅಂದರೆ ತುಂಬ ಬೇಗ ಮೋಸ ಹೋಗ್ಬಿಡ್ತೀರ ನೀವು. ಹಾಗಾಗಿ ಇಲ್ಲಿ ನಿಮಗೆ ನೀವು ಇಲ್ಲಿ ಜಾಸ್ತಿ ಮೋಸ ಮಾಡ್ಕೊಳ್ಳೋದೇ ಜಾಸ್ತಿ. ಹಾಗಾಗಿ ಈ ಮಂತಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು. ತುಂಬಾ ಮೋಸ ಹೋಗುವಂಥದ್ದು ಇದೆ, ಮೋಸ ಮಾಡ್ಕೊಳ್ಳುವಂಥದ್ದು ಇದೆ. ಫೈನಾನ್ಷಿಯಲಿ ವಿಚಾರವಾಗಿ, ಭೂಮಿ ವಿಚಾರವಾಗಿ, ಮತ್ತು ನಿಮ್ಮ ಮನೆಗೆ ಬಂದು ಯಾರೋ ಏನೋ ತೊಗೊಂಡು ಹೋಗ್ಬೋದು, ಕಳ್ತನ ಮಾಡ್ಬೋದು. ಅದ್ರ ಕಡೆ ಒಂಚೂರು ಗಮನನ ಕೊಡಿ. ನಿಮ್ಮ ಮೈಂಡಲ್ಲಿ ತುಂಬ ನೆಗೆಟಿವ್ ಥಾಟ್ಸ್ಗಳು ತುಂಬ ಓಡ್ತಾ ಇದೆ ಆಲ್ರೆಡಿ. ಅದನ್ನು ಒಂದು ಸ್ವಲ್ಪ ಕಡಿಮೆನ ಮಾಡ್ಕೊಳ್ಳಿ. ನೀವು ಸ್ಟ್ರೆಸ್ಸಲ್ಲಿ ಇದ್ದೀರಾ, ಕೆಲವರು ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರಾ. ಎಲ್ಲದರಲ್ಲೂ ಕೂಡ ನನಗೆ ಮೋಸ ಆಗಿದೆ ಅಂತ ಆಲ್ರೆಡಿ ಸ್ಟ್ರೆಸ್ಸಲ್ಲಿದ್ದೀರಾ. ಆ ಸ್ಟ್ರೆಸ್ನೆಸ್ನ ತೆಗೆದುಹಾಕಿ ಅಂತ ಬಂದಿರುವಂಥದ್ದು. ಒಂದು ನಿಮಗೆ ನೀವು ಇಲ್ಲಿ ಇನ್ಸ್ಪಿರೇಷನ್ ಆಗಬೇಕೇ ಹೊರತು ಬೇರೆಯವ್ರು ಏನು ಹೇಳ್ತಾರೆ ಅದಕ್ಕೆ ಬೇಗ ನೀವು ಕನ್ವೆಂಟ್ ಆಗಿಬಿಡ್ತೀರ, ಅಂದರೆ ಕನೆಕ್ಟ್ ಆಗಿಬಿಡ್ತೀರಾ. ಮತ್ತು ಏನೋ ಒಂದು ಡಿಸಪಾಯಿಂಟೆಡ್ ಮಾತಾಡಿದರು ಅಂದರೆ ನೀವು ಅಲ್ಲಿ ಬೇಗ ಕುಗ್ಗೋಗ್ಬಿಡ್ತೀರ. ಹಾಗಾಗಿ ಅದನ್ನು ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕಂದರೆ ನೀವು ತುಂಬ ಸ್ಟಾರ್ ಇರುವಂಥವ್ರು ಇದ್ದೀರಾ. ಕುಂಭರಾಶಿಯವ್ರಿಗೆ ವೀಕ್ನೆಸ್ ಏನಂತ ಅಂದರೆ ಅವ್ರ ವೀಕ್ನೆಸ್ ಬಂದು ಅವರ ಸೆಂಟಿಮೆಂಟ್. ಏನಂತ ಅಂದರೆ ಅವ್ರಿಗೆ
ಮನಸ್ಸಿಗೆ ಹರ್ಟ್ ಆಗೋ ಥರ ಮಾತಾಡಿದರೆ ಎಷ್ಟೇ ದೊಡ್ಡ ಮೇಲೆ ಲೆವೆಲಲ್ಲಿ ಇದ್ರೂ ಕೂಡ ತುಂಬ ಬೇಗ ಕೆಳಗಡೆ ಬಂದುಬಿಡ್ತಾರೆ. ಅವ್ರ ವ್ಯಾಲ್ಯೂ ನೋಡಲ್ಲ, ಅವ್ರಿರುವಂಥ ಜಾಗ ನೋಡಲ್ಲ. ಬೇಗ ಒಂದು ಸ್ವಲ್ಪ ಸಂಕೋಚದ ಸ್ವಭಾವ ಇರುವಂಥವ್ರು. ಹಂಗಾಗಿ ಆ ಥಾಟ್ಸಿಂದ ಹೊರಗಡೆ ಬಂದಿದ್ದಲ್ಲಿ ನಿಮಗೆ ಒಂದಿಷ್ಟು ಒಳ್ಳೆಯ ಒಂದು ಆಫರ್ಗಳು ನಿಮಗೆ ಸಿಗುತ್ತೆ. ಒಳ್ಳೆಯ ಮುಂದಿನ ದಿನಗಳಲ್ಲಿ ಹೋಗ್ತಾ ಇರುವಂಥ ಟೈಮ್ ಯೋಚನೆ ಮಾಡ್ತೀರ, ಕುಗ್ದೇರೆ ಹಿಗ್ದೇರೆ ಮುಂದೆ ಹೋಗ್ತಾ ಇದ್ದೀರಾ ಅಂದರೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ಸ್ ತುಂಬ ಸ್ಟ್ರಾಂಗಾಗಿ ನೀವು ನಿಲ್ಲಬೇಕು ಅಷ್ಟೇ. ಯಾರು ಏನೇ ಹೇಳಿದ್ರೂ ಪರವಾಗಿಲ್ಲ, ತುಂಬ ಸ್ಟ್ರಾಂಗಾಗಿ ನೀವು ನಿಲ್ಲಬೇಕಾಗಿದೆ. ನಿಮಗೆ ತುಂಬ ಹಠ ಇರುವಂಥ ವ್ಯಕ್ತಿಗಳು ನೀವು ಆಗಿರ್ತೀರ. ಈ ಮಂತಲ್ಲಿ ತುಂಬ ಹಠ ಇರುತ್ತೆ ನಿಮಗೆ, ಇದನ್ನು ಮಾಡಲೇಬೇಕು. ಒಂದು ಪ್ರಾಜೆಕ್ಟ್ ಸಿಕ್ಕಿದೆ ಅಂದರೆ ಅದನ್ನು ಫುಲ್ ಕಂಪ್ಲೀಟ್ ಮಾಡೋವರೆಗೂ ಬಿಡಲ್ಲ. ಕೆಲವ್ರಿಗೆ ಇಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಕೂಡ ಬರ್ತಾ ಇರುವಂಥದ್ದು, ಮತ್ತು ಒಂದು ಜಾಬ್ ಆಫರ್ ಕೂಡ ಬರ್ತಾ ಇದೆ. ನೀವು ಜಾಬಲ್ಲಿ ಏನೋ ಕಿರಿಕಿರಿ ಆಗಿರ್ಬೋದು, ತೊಂದರೆಗಳಾಗಿರ್ಬೋದು, ಹಂಗಾಗಿ ಒಂದು ಹೊಸ ನ್ಯೂ ಪ್ರಾಜೆಕ್ಟ್ ಸಿಗ್ಬೋದು. ಇಲ್ಲ ಓನಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮಾಡ್ತೀರಾ, ಮತ್ತು ಒಂದು ಹೊಸ ಜಾಬ್ ಕೂಡ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಲಕ್ ಅಂದರೆ ನಿಮಗೆ ಬರಬೇಕಾಗಿರುವಂತಹ ಲಕ್ ಯಾಕೆ ಬಂದಿಲ್ಲ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮದೇ ಲಕ್ ಇದೆ. ಯಾಕಂದರೆ ಒಂದು ಸ್ವಲ್ಪ ಏನು ನಿಮಗೆ ಪ್ರೊಸೆಸ್ ನಡೀತಾ ಇತ್ತು, ತುಂಬ ಫೀಲ್ ಯಾರು ಮಾಡ್ತಿದ್ರಿ, ತುಂಬ ನೆಗೆಟಿವ್ ಆಗಿ ಯಾರು ಯೋಚನೆ ಮಾಡ್ತಾ ಇದ್ರಿ, ತುಂಬ ಅಂದರೆ ನಿಮಗೆ ಬರಬೇಕಾಗಿರುವಂಥದ್ದು ಬಂದಿಲ್ಲ, ನಿಮಗೆ ಮೋಸ ಮಾಡಿದ್ದಾರೆ, ನಾನು ಯಾರನ್ನ ನಂಬಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಅವರಿಗೆ ಒಂದು ರೀತಿಯಲ್ಲಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮದೇ ಆಗಿರುವಂಥ ಲಕ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ. ಲಕ್ ಬರೋದ್ರಲ್ಲಿ ಇದೆ, ನಿಮ್ಮ ಕರ್ಮಗಳೆಲ್ಲ ಮುಗಿಯೋದ್ರಲ್ಲಿ ಇದೆ. ಒಂದು ಸ್ವಲ್ಪ ಟೈಮ್ ಬೇಕಷ್ಟೇ. ಬಟ್ ನಿಮ್ಮದೇ ಆಗಿರುವಂಥ ಲೈಫ್ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಬಟ್ ವೆಯ್ಟ್ ಮಾಡಬೇಕು. ಯಾಕೆ ಅಂದರೆ ಕುಂಭರಾಶಿಯವ್ರದ್ದು ಇರುವಂಥ ಸಿಚುವೇಶನ್ನೇ ಹಾಗೆ. ಕುಂಭರಾಶಿಯವರು ಯಾರ್ಯಾರು ಇದ್ದೀರಾ ಅವ್ರು ಹಂಗೇ ತುಂಬ ಕಷ್ಟಪಟ್ಟು ಮೇಲೆ ಬರುವಂಥ ವ್ಯಕ್ತಿಗಳಾಗಿರ್ತೀರ. ತುಂಬ ಚಾಲೆಂಜಸ್ನ ಈ ಮಂತಲ್ಲೂ ಕೂಡ ಎದುರಿಸ್ತಾ ಇದ್ದರೆ ಅದರಿಂದ ಹೊರಗಡೆ ಬರ್ತೀರಾ ಅಂತ ಬಂದಿರುವಂಥದ್ದು. ತುಂಬ ಟ್ರಾವೆಲಿಂಗ್ ಇರುತ್ತೆ, ಎಲ್ಲೋ ಟ್ರಾವೆಲ್ ಮಾಡ್ತಿರೋ, ತುಂಬ ಕಡೆ ಟ್ರಾವೆಲಿಂಗ್ ಇದೆ. ಔಟ್ಸೈಡ್ ಹೋಗುವಂಥದ್ದು ಇದೆ, ಅಂದರೆ ಬೇರೆ ಪ್ರದೇಶಗಳಿಗೆ, ಬೇರೆ ದೇಶಗಳಿಗೆ ಹೋಗುವಂಥದ್ದು, ಬೆಳೆ ವಿಚಾರವಾಗಿ. ಮತ್ತು ಏನು ಸಂಶೋಧನೆ ಮಾಡೋದಕ್ಕೆ ಹೋಗ್ತೀರಾ ನೀವು ಅಂತಲೂ ಇಲ್ಲಿ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ಸಂಶೋಧನೆ ಮಾಡ್ತೀರಾ, ಏನೋ ಹಳೆ ಕಾಲದ್ದನ್ನೆಲ್ಲ ಸಂಶೋಧನೆ ಮಾಡ್ತೀರಾ, ಮತ್ತು ನಿಮ್ಗೇನೋ ಬರಬೇಕಾಗಿರುವಂಥದ್ದನ್ನು ಸಂಶೋಧನೆ ಮಾಡುವಂಥದ್ದು. ಅಲ್ಲಿ ಏನೇ ಚಾಲೆಂಜಸ್ ಇದ್ರೂ ಕೂಡ ಅದನ್ನು ಲೆಕ್ಕಕ್ಕೆ ಹಾಕ್ದೇ ಮುಂದೆ ಹೋಗುವಂಥ ಅದು ಈ ಮಂತಲ್ಲಿ ನಡಿಬೋದು. ತುಂಬ ಸ್ಟ್ರಾಂಗಾಗಿ ನಿಲ್ಲಬೇಕಾಗಿರುವಂಥದ್ದು ನೀವು ಇಲ್ಲಿ ಕಾಣಿಸ್ತಾ ಇದೆ. ನಿಮಗೆ ನೀವು ಸ್ಟ್ರಾಂಗಾಗಿ ಇರಬೇಕು. ಹಂಗಾಗಿ ನೀವು ಎಲ್ಲೋ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಪ್ರಯಾಣ ಕೂಡ ಹೋಗ್ತೀರಾ ಅಂತ ಇಲ್ಲಿ ಬಂದಿದೆ. ಮತ್ತು ಏಂಜಲ್ಸ್ ಕಡೆಯಿಂದ ನಿಮಗೆ ಈ ಮಂತಲ್ಲಿ ಏನು ಗೈಡೆನ್ಸನ್ನು ಕೊಡ್ತಾರೆ ಅಂತ ಇದೆ. ಪ್ರಯಾಣ ಕೂಡ ಮಾಡ್ತೀರಾ, ತುಂಬ ಪ್ರಯಾಣಗಳೇ ಇಲ್ಲಿ ತುಂಬ ಇದೆ. ಜಾಸ್ತಿ ಬಂದಿರೋದೇ ಇಲ್ಲಿ ಪ್ರಯಾಣ. ಹಂಗಾಗಿ ಪ್ರಯಾಣ ತುಂಬ ಮಾಡ್ತೀರಾ. ತುಂಬ ನೋವು ಇದೆ, ಜಾಸ್ತಿ ಚಾಲೆಂಜಸ್ ಇದೆ, ಅದರಿಂದ ಹೊರಗಡೆ ಬರ್ತೀರಾ. ಅದಕ್ಕೊಂಚೂರು ಟೈಮ್ ಬೇಕಾಗಿದೆ. ದಯವಿಟ್ಟು ಮೆಡಿಟೇಷನ್ ಮಾಡೋ ಮುಖಾಂತರ ನಿಮ್ಗೊಂದಿಷ್ಟು ಆನ್ಸರ್ಗಳು ಸಿಗುತ್ತೆ ನಿಮ್ಮ ಜೀವನದಲ್ಲಿ ಯಾಕೆ ಆಗ್ತಾ ಇದೆ ಅಂತ. ರೊಮ್ಯಾನ್ಸ್ ಕೂಡ ಬರುವಂಥದ್ದು ಇದೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ರೊಮ್ಯಾನ್ಸ್ ಇರುತ್ತೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಕನೆಕ್ಟ್ ಆಗಿರ್ತಾರೆ, ಖುಷಿಯಾಗಿರ್ತೀರ ಅಂತ ಬಂದಿರುವಂಥದ್ದು. ಸಮಥಿಂಗ್ ಬೆಟರ್ ಇದೆ. ಬಟ್ ಓಕೆ ಅಂದರೆ ನಿಮಗೆ ಸಿಗುವಂಥ ಆಫರ್ ಇರ್ಬೋದು, ಬೆಟರ್ ಇದೆ ಅಂತ ಬಂದಿದೆ. ಅಂದರೆ ಮದುವೆ ವಿಚಾರ ಆಗಿರ್ಬೋದು, ಪ್ರೀತಿ ವಿಚಾರ ಆಗಿರ್ಬೋದು. ನಿಮ್ಮನ್ನು ನೀವು ಕಂಪ್ಲೀಟಾಗಿ ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಈ ಮಂತಲ್ಲಿ. ತುಂಬಾ ಇಷ್ಟಪಡ್ತೀರಾ ನಿಮ್ಮನ್ನು ನೀವು. ನಿಮ್ಮ ಕಾನ್ಫಿಡೆಂಟ್ ಲೆವೆಲ್ನ ತುಂಬಾ ಇನ್ಕ್ರೀಸ್ ಮಾಡ್ಕೊಳ್ತೀರಾ ಅಂತಲೂ ಕೂಡ ಇಲ್ಲಿದೆ. ಇಲ್ಲಿ ಏಂಜಲ್ ಗೈಡೆನ್ಸ್ ಏನು ಕೊಡ್ತಿದ್ದಾರೆ ಅಂತ ಅಂದರೆ, ಒಂದು ನಿಮ್ಮ ಮೈಂಡನ್ನು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ಮತ್ತು ಮೆಡಿಟೇಷನ್ ಮಾಡಿ. ಹಿಂಗೆ ಮಾಡೋದ್ರಿಂದ ನಿಮಗೆ ಒಂದಿಷ್ಟು ಬೆಟರ್ಮೆಂಟ್ ಕಾಣ್ತೀರಾ ಅಂತ ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ. ಫಸ್ಟ್ ನಿಮ್ಗೆ ಏನೇನು ನೋವಿದೆ ಅದನ್ನೆಲ್ಲ ದೇವ್ರ ಹತ್ರ ಶೇರ್ ಮಾಡ್ಕೊಳ್ಳಿ, ಏಂಜಲ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ. ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಏಂಜಲ್ ಗೈಡೆನ್ಸ್ ಏನಿದೆ ಅಂತ ಅಂದರೆ, ಖುಷಿಯಾಗಿ ನಿಮ್ಮನ್ನು ನೀವು ನಿಮ್ಮನ್ನು ನೀವು ಇಷ್ಟಪಡಿ, ಮೆಡಿಟೇಷನ್ ಮಾಡಿ, ಪೀಸ್ಫುಲ್ ಮೈಂಡನ್ನು ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೀವು ಎಷ್ಟು ಪೀಸ್ಫುಲ್ಲಾಗಿ ಇಡ್ತೀರಾ ಅಷ್ಟು ನಿಮಗೆ ಆನ್ಸರ್ಗಳು ಸಿಗುತ್ತಾ ಹೋಗುತ್ತೆ.
ಹಂಗಾಗಿ ಇಲ್ಲಿ ಲೆಟ್ಕೋ ಮಾಡಿ ಕೆಲವೊಂದು ವಿಚಾರಗಳನ್ನು ಅಂತ ಇಲ್ಲಿ ಬಂದಿರುವಂಥದ್ದು. ದಯವಿಟ್ಟು ಈ ವಿಚಾರಗಳಿಂದ ಹೊರಗಡೆ ಬನ್ನಿ, ಲೆಟ್ಕೋ ಮಾಡಬೇಕಾಗಿರೋದನ್ನು ದಯವಿಟ್ಟು ಲೆಟ್ಕೋ ಮಾಡಿ ಅಂತ ಇಲ್ಲಿ ಬಂದಿದೆ. ಟೈಮಿಂಗ್ಸ್ ಕಾರ್ಡನ್ನು ಹೇಳ್ತೀನಿ. 5 ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಳ್ಳಿ, ಪ್ರೇಯರ್ ಮಾಡ್ಕೊಳ್ಳಿ, ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಲ್ಲಿ 5 ಕಾರ್ಡನ್ನು ಇಡ್ತೀನಿ. ನಿಮಗೆ ಇದರಲ್ಲಿ ಯಾವ ಟೈಮ್ಗೆ ಯಾವ ಕೆಲಸಗಳು ಆಗುತ್ತೆ ಅಂತ ನೋಡೋಣ. ನಂಬರ್ 1, ನಂಬರ್ 2 ಇದೆ, ನಂಬರ್ 3, ನಂಬರ್ 4, 1, 2 ಕಾರ್ಡ್ಸ್ ಬಂದಿದೆ, ನಂಬರ್ 5. 5 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗುತ್ತೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ರಾರ್ಥನೆಯನ್ನು ಮಾಡಿಕೊಂಡು ಕಾರ್ಡನ್ನು ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಇಲ್ಲಿ ನಿಮಗೆ ಅವಶ್ಯಕತೆ ಇರೋದು ದಯವಿಟ್ಟು ಮೆಡಿಟೇಷನ್ನ ಮಾಡ್ಕೊಳ್ಳಿ ದಯವಿಟ್ಟು. ನಂಬರ್ 1 ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮಗೆ ಹೆಲ್ಪ್ ಬೇಕಾಗಿದೆ. ದಯವಿಟ್ಟು ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ಪಾರ್ಟ್ನರ್ ಹೆಲ್ಪ್ ಬೇಕಾಗಿದೆ. ಹೆಂಗಿದ್ರೆ 6/15/24 ಮಂತಲ್ಲಿ ಆಗ್ಬೋದು, ಆ ಡೇಟಲ್ಲಿ ಆಗ್ಬೋದು. ನೆಕ್ಸ್ಟ್ ಮಂತ್ ಒಳಗಡೆ 6/15/24 ಡೇಟಲ್ಲಿ ಆಗುತ್ತೆ. ಬಟ್ ನೀವು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನಿಮ್ಮ ಪರ್ಸನ್ನ ಹೆಲ್ಪ್ ತಗೊಳ್ಳಿ, ಸಕ್ಸಸ್ ಆಗುತ್ತೆ ಅಂತ ಬಂದಿದೆ. ನಂಬರ್ 2 ಯಾರು ಚೂಸ್ ಮಾಡಿದ್ರಿ, ಅಪ್ ಟು ನೆಕ್ಸ್ಟ್ ಫೆಬ್ರವರಿಗೆ ಆಗುತ್ತೆ ಅಂತ ಬಂದಿದೆ. ನಂಬರ್ 3 ಯಾರು ಚೂಸ್ ಮಾಡಿದ್ರಿ, ಅಕ್ಟೋಬರ್ ಮಂತಲ್ಲಿ ಆಗುತ್ತೆ. ಅಕ್ಟೋಬರ್ ಮಂತ್ ಒಳಗಡೆ ಆಗುತ್ತೆ. ನಂಬರ್ 4 ಯಾರು ಚೂಸ್ ಮಾಡಿದ್ರಿ, ವಿತಿನ್ 8 ಮಂತ್ಸ್ ಒಳಗಡೆ ಆಗುತ್ತೆ. ಅಪ್ ಟು ನೆಕ್ಸ್ಟ್ ಆಗಸ್ಟ್ ಒಳಗಡೆ ಆಗುತ್ತೆ. ಆಗಸ್ಟಲ್ಲಿ ಆಗ್ಬೋದು, ಇಲ್ಲ 8 ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿದೆ. ನಂಬರ್ 5 ಯಾರು ಚೂಸ್ ಮಾಡಿದ್ರಿ, 2/11/2029 ಆಗುತ್ತೆ. ನೆಕ್ಸ್ಟ್ ಮಂತ್ 2ನೇ ತಾರೀಕು ಇಲ್ಲ 11ನೇ ತಾರೀಕು, 29ನೇ ತಾರೀಕುಗಳಲ್ಲಿ ಆಗ್ಬೋದು. ಬಟ್ ನಿಮಗೆ ತಾಯಿ ಹೆಲ್ಪ್ ಬೇಕಾಗಿದೆ. ತಾಯಿಯ ಆಶೀರ್ವಾದನಾದರೂ ಸರಿ, ಅವರ ಸಜೆಷನ್ ಆದರೂ ಸರಿ ತಗೊಳ್ಳಿ. ಮತ್ತು ತಾಯಿ ಜಾಗದಲ್ಲಿ ಯಾರು ಇರ್ತಾರೆ ಅವ್ರದ್ದನ್ನು ಕೂಡ ನೀವು ತಗೊಳ್ಬೋದು. ಹಾಗಾಗಿ ತಗೊಂಡು ಮುಂದುವರೀರಿ, ಆಗುತ್ತೆ ಅಂತ ಬಂದಿರುವಂಥದ್ದು. ನೆಕ್ಸ್ಟ್ ಮಂತ್ ಒಳಗಡೆ ಆಗುತ್ತೆ ಅಂತ ಬಂದಿದೆ. ಕುಂಭರಾಶಿಯವರಿಗೆ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಎಲ್ರಿಗೂ ಕೂಡ ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ತುಂಬಾ ಖುಷಿಯಾಗಿ ನಿಮ್ಮ ಸ್ಟ್ರೆಸ್ ಏನಿತ್ತೋ ಅದೆಲ್ಲವೂ ಹೋಗಿ ನೀವು ಕಷ್ಟಪಟ್ಟಿರೋದಕ್ಕೆ ಒಂದು ಒಳ್ಳೆ ರೀತಿಯ ಬ್ಲೆಸ್ಸಿಂಗ್ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ.